ಮಧುನೇ ತೂತ್ನ ಇವಾಗ ಬಾಯಿಗೆ ಹಾಕ್ತಿದ್ದೀನಿ, ನೋಡೋದ ಹೆಂಗೈತೆ ಅಂತ. ಈ ನೀರಿಗೆ ಈಗ ಇಷ್ಟು ಉಪ್ಪು ಹಾಕತ್ತೀನಿ, ಹಳ್ಳು ಉಪ್ಪ, ದಪ್ಪ ಉಪ್ಪ. ನಲ್ಲಿಕಾಯಿ ಎಲ್ಲ ನೀಟಾಗಿ ತೊಳ್ಕೊಬೇಕು. ಯಾವುದೇ ವಸ್ತುಗಳನ್ನೇ ಅದು, ಯಾವುದೇ ಹಣ್ಣುಗಳಲ್ಲಿ, ಯಾವುದೇ ಪದಾರ್ಥಗಳಲ್ಲಿ ನೀಟಾಗಿ ತೊಳ್ಕೊಬೇಕು. ಹುಣ್ಸೆ ಉಣ್ಯಾಕನಾ ಇಷ್ಟಿರಲಿಯಾ? ಮತ್ತು ಗಾಯ್ಸ್ ಇವಾಗ ಪುಳಿಯೋಗರನ್ನ ನಾನು ಮಾಡೋಕ್ಕಿಂತ ನಮ್ಮ ಅಪ್ಪನ ಕೈಲಿ ಮಾಡಿಸ್ತೀನಿ. ಬನ್ನಿ ನಮ್ಮ ಅಪ್ಪನ ಕೈಲಿ ಮಾಡಿಸೋದು ಯಾವ ಥರ ಇರ್ತದೆ ಅಂತ ನೋಡೋದ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ಒಂದು ಬೆಟ್ಟದಲ್ಲಿ ಕೈಲಿ ಅದನ್ನು ಉಪ್ಪಿನಕಾಯಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಕ್ಕೆ ಅಂದರೆ ನಾನು ಕೇರಳಕ್ಕೆ ಹೋಗಿದ್ದಾಗ ಅಲ್ಲಿ ಇವಿ ಬೆಟ್ಟದಲ್ಲಿ ಕೈನ ಒಂಥರ ಉಪ್ಪಿನಕಾಯಿ ಮಾಡ್ಬಿಟ್ಟು ಮಡಗ್ತಾರೆ. ಒಂದಕ್ಕೆ 5 ರೂಪಾಯಿ ತಗೋತಾರೆ. ಅವತ್ತು ಅದನ್ನು ತಿಂದಿದ್ದೆ, ಸಕ್ಕದಾಗಿ ಮಾಡಿದ್ರು. ಮಾತ್ರ ಅವ್ರನ್ನೇ ಕೇಳಿದೆ ಹೆಂಗೆ ಮಾಡಿದ್ರು, ಯಾವ ಥರ ಮಾಡಿದ್ರಿ, ಇದು ಏನೇನು ಹಾಕಿದ್ದಕ್ಕೆ ಅವ್ರು ಹೇಳಿದ್ರು ಈ ಥರ ಹಸಿಮೆಣ್ಸಿಕಾಯಿ ಮತ್ತು ನೀರಿಗೆ ವೆನಿಗರು ಮತ್ತು ಉಪ್ಪು ಇಷ್ಟೇ ಹಾಕ್ಬಿಟ್ಟು ಇನ್ನೇನಾರು ಹಾಕಿದ್ರೆ ಏನೋ ಗೊತ್ತಿಲ್ಲ, ಒಟ್ಟು ಇಷ್ಟು ಹಾಕಿನಿ ಅಂತ ಹೇಳಿದ್ರು. ಅದೇ ಥರ ಮಾಡ್ಕೊಳ್ಳೋ ಅಂತ. ನಾನು ಮೊದಲು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ಈ ಥರ ತಿಂದರೆ ಏನು ಅದರಿಂದ ಬೆನಿಫಿಟ್ ಅಂದರೆ ಅದೇ ಏರ್ ಫಾಲ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಮತ್ತು ಬೊಜ್ಜೆಲ್ಲ ಕರಗುತ್ತೆ, ಅದಕ್ಕೆ ಒಳ್ಳೆಯದು. ಇನ್ನೂ ಸಿಕ್ಕಾಬಟ್ಟೆ ಒಳ್ಳೆಯದು ಅದು ಬೆಟ್ಟದ ನೆಲ್ಲಿಕಾಯಿ. ಅದಕ್ಕೆ ಆ ಉದ್ದೇಶದಿಂದ ಬೆಟ್ಟದ ನೆಲ್ಲಿಕಾಯಿ ಮಾಡ್ಕೊಳ್ಳೋ. ಮೊದಲೆಲ್ಲ ಕಾಯಿನೇ ತಿಂತಿದೆ, ಅದು ವಾಯ್ತಿನಲ್ಲಿ ಅಲ್ಲೆಲ್ಲ ಜುಮ್ ಅನ್ನೋಕ್ಕೆ ಆಗ್ಬಿಡೋದು. ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಬಿಟ್ರೆ ತಿನ್ನೋಕ್ಕೆ ಸಾಕಾಗಿರ್ತದೆ ಅಂದ್ಬಿಟ್ಟು ಮಾಡೋದಂತ ಅನ್ಕೊಂಡಿದ್ದೀನಿ. ಮತ್ತು ನಮ್ಮ ತಾಯಿ ಬೇರೆ ಚಿಕನ್ ತಗೊಬಂದು ಏನಾರು ಮಾಡ್ಕೊಂಡು ತಿಂದ್ಬಿಡೋದ, ಇನ್ನು ಶ್ರಾವಣ ಅಲ್ವಾ, ಏನು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಅವರೇ. ಸರಿ ಚಿಕನ್ ತಂದರೆ ಏನಾರು ಮಾಡೋದ ಅಂತ ಅನ್ಕೊಂಡಿದ್ದೀನಿ. ಮತ್ತು ಈಗ ನಮ್ಮ ಅಪ್ಪ ಹೋಗಿ ಇದಕ್ಕೆ ನಿಂತವ್ರೆ, ರೇಷನ್ ಅಕ್ಕಿ ತಗೊಬಂದು ಕೊಡಬೇಕು. ಇವಾಗ ಅದೇ ನಮ್ಮ ಅಪ್ಪ ಹೋಗಿ ನಿಂತವ್ರೆ ಲೈನಲ್ಲಿ. ನಾನು ಹೋಗಿ ತಗೊಂಡು ಮಡಗಿದ್ರೆ ಅದನ್ನು ಎತ್ಕೊಬಂದು ಮನೆಗೆ ಹಾಕೋಬೇಕು. ಈಗ ಮತ್ತು ನೆಲ್ಲಿಕಾಯಿ ತಂದು ಮಡಿಕೊಂಡಿದ್ದೀನಿ. ನೆಲ್ಲಿಕಾಯಿ ಸುಮಾರವೆ ಒಂದು 30 ರೂಪಾಯಿ ತಂದಿದ್ದೀನಿ. ಹಸಿಮೆಣ್ಸಿಕಾಯಿನೂ ತಗೊಂಡಿದ್ದೀನಿ. ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನು ಹೆಂಗೆ ಮಾಡ್ಕೊತೀನಿ ಅದನ್ನ ನಿಮಗೆ ತೋರಿಸ್ತೀನಿ ಗೈಸ್. ಬನ್ನಿ ಮಾಡೋದ. ಗೈಸ್ ಅಕ್ಕಿ ರಾಗಿ ಏನು ತಂದು ನಮ್ಮ ಅಪ್ಪ ರಾಗಿ ಎತ್ಕೊಬೋದು, ನಾನು ಅಕ್ಕಿ ಎತ್ಕೊಂಡೆ. ಗೈಸ್ ಅಕ್ಕಿ ತಂದು ಆಗೋಯ್ತು. ಇವಾಗ ಬನ್ನಿ ನೆಲ್ಲಿಕಾಯಿ ಮಾಡೋದ. ಗೈಸ್ ನೆಲ್ಲಿಕಾಯಿ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಯ್ತೈತೆ ಅಂದರೆ ನನಗೆ ಈ ಗ್ಲಾಸ್ದು ಬೋಲ್ ಬೇಕು, ಡಬ್ಬಿ ಅದಿಲ್ಲ ನನ್ನ ಹತ್ರ. ಪ್ಲಾಸ್ಟಿಕ್ ಐತೆ, ಅದಕ್ಕೆ ಹಾಕಿ ಮಡಗಬೇಕು. ಬಿಸಿನೀರು ಕಾದ್ಬಿಟ್ಟು ಮಾಡಬೇಕು. ಅದು ಬಿಸಿನೀರು ಹಾಕಿದ್ರೆ ಏನಾದ್ರು ಆಯ್ತದೆ ಅನ್ನೋದು ಏನೋ ಒಂದು ಇದಾಯ್ತೈತೆ. ಈ ಡಬ್ಬಿಗೆ ಹಾಕೊಳ್ಳೋದ ಅಂತ. ಇನ್ಯಾವುದು ಗ್ಲಾಸ್ದು ಬೋಲ್ ಇಲ್ವಲ್ಲ, ಅದಕ್ಕೆ ಬನ್ನಿ ಗೈಸ್ ಇವಾಗ ಮಾಡೋದ. ಫಸ್ಟು ನೆಲ್ಲಿಕಾಯಿನೆಲ್ಲನೂ ತೊಳ್ಕೊಬಿಡ್ತೀನಿ. ಇವಕ್ಕೆ ಹಾಕೊಂಡು ಒಂದು ತಪ್ಪಲಿಗೆ. ನೆಲ್ಲಿಕಾಯಿ ಎಲ್ಲ ನೀಟಾಗಿ ತೊಳ್ಕೊಬೇಕು. ಯಾವುದೇ ವಸ್ತುಗಳನ್ನೇ ಅದು, ಯಾವುದೇ ಹಣ್ಣುಗಳಲ್ಲಿ, ಯಾವುದೇ ಪದಾರ್ಥಗಳಲ್ಲಿ ನೀಟಾಗಿ ತೊಳ್ಕೊಬೇಕು ಹೊರಗಡೆಯಿಂದ ತಂದ ಮೇಲೆ. ಅದಕ್ಕೆ ಎಲ್ಲನೂ ನೀಟಾಗಿ ತೊಳಿತಿದ್ದೀನಿ ಗೈಸ್. ಹಸಿಮೆಣ್ಸಿಕಾಯಿನೂ ತೊಳ್ಕೊಬಿಡ್ತೀನಿ. ಒಂದು 15 ಹಸಿಮೆಣ್ಸಿಕಾಯಿ ತಗೊಂತಿದ್ದೀನಿ. ಇವನು ಸ್ವಲ್ಪ ತೊಳ್ಕೊತೀನಿ, ಇವನು ನೀಟಾಗಿ. ಇವಾಗ ಗೈಸ್ ನೆಲ್ಲಿಕಾಯಿನ ಸ್ವಲ್ಪ ಕುಯ್ಬೇಕು ಅಂದರೆ ಆಮೇಲೆ ಲೆಗ್ ಪೀಸ್ಗೆ ಈ ಮಸಾಲೆ ಹಿಡೀಲಿ ಅಂದ್ಬಿಟ್ಟು ಕುಯ್ತಾರಲ್ಲ, ಆ ಥರ ಕುಯ್ಬೇಕು. ಯಾವ ಥರ ಅನ್ನೋದು ತೋರಿಸ್ತೀನಿ ಬನ್ನಿ. ಇವಾಗ ನೆಲ್ಲಿಕಾಯಿನ ಸ್ವಲ್ಪ ಕುಯ್ಬೇಕು ಅಂದರೆ ಆಮೇಲೆ ಲೆಗ್ ಪೀಸ್ಗೆ ಈ ಮಸಾಲೆ ಹಿಡೀಲಿ ಅಂದ್ಬಿಟ್ಟು ಕುಯ್ತಾರಲ್ಲ, ಆ ಥರ ಕುಯ್ಬೇಕು. ಯಾವ ಥರ ಅನ್ನೋದು ತೋರಿಸ್ತೀನಿ ಬನ್ನಿ. ಇವಾಗ ಗೈಸ್ ಈ ಥರ ಇವಾಗ ನೋಡಿ, ಈ ಥರ ಒಂದು ಸ್ವಲ್ಪ ಕುಯ್ಕೋಬೇಕು, ಅದು ಎಲ್ಲ ಹಿಡೀಲಿ ಅಂತ. ಹಂಗೆ ಈ ಥರ ಎಲ್ಲ ನೆಲ್ಲಿಕಾಯಿಗೂ ಕುಯ್ಕೋಬೇಕು. ಇದೇನೋ ಚಾಕಲ್ಲಿ ಒಂಥರ ಬ್ಲ್ಯಾಕ್ ಥರ, ಅದು ಯಾವಾಗಲೂ ಕುಯ್ತಿದ್ರೆ ಸರಿ, ಚೆನ್ನಾಗಿರ್ತದೆ ಚಾಕು. ಅಪರೂಪಕ್ಕೆ ತಗೊಂಡು ಯೂಸ್ ಮಾಡಿದ್ರೆ ಆ ಥರ ಏನು ಆಯ್ತದೆ, ಆಯಿಲ್ ಥರ ಹಾಗೆ ಮಾರಿ ಕುಳ್ಕೊಬಿಟ್ಟೈತೆ. ಕರೆಕ್ಟಾಗಿ ಕುದಿರೋದು ಇದೇ ಥರ ಎಲ್ಲಕ್ಕೂ. ಇವಾಗ ಇಷ್ಟು ನೆಲ್ಲಿಕಾಯಿಗೂ ಕುಯ್ಕೊತೀನಿ. ನೆಲ್ಲಿಕಾಯಿ ಎಲ್ಲನೂ ಕುಯ್ಕೊಂಡಿದ್ವಿ. ನೆಲ್ಲಿಕಾಯಿ 2, 4, 6, 8, 10, 11 ನೆಲ್ಲಿಕಾಯಿ ಐತೆ. ಇದು ಯಾಕೆ ಒಂದು ಸ್ವಲ್ಪ ನೆಲ್ಲಿಕಾಯಿ ಕಮ್ಮಿ ಆಯಿತು ಅನಿಸುತ್ತೋ. ಇರಲಿ, ಮೊದಲನೇ ಸಾರಿ ಮಾಡ್ತಾ ಇರೋದಲ್ವ, ಯಾವ ಥರ ಬರ್ತದೆ ಅಂತ ನೋಡ್ಬಿಟ್ಟು ಆಮೇಲೆ ಜಾಸ್ತಿ ನೆಲ್ಲಿಕಾಯಿ ತಂದು ಮಾಡೋದ. ಮತ್ತು ಇವಾಗ ಹಸಿಮೆಣ್ಸಿಕಾಯಿನೆಲ್ಲನೂ ಸೆಂಟ್ರ್ ಕುಯ್ಕೋಬೇಕು. ಸೆಂಟ್ರ್ ಕುಯ್ಕೊತೀನಿ. ಒಂದು 15 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. ಇವೆಲ್ಲನೂ ಸೆಂಟ್ರ್ ಕುಯ್ಕೊಬಿಡ್ತೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ತಪ್ಪೆಯಲ್ಲಿ ನೀರು ಮಡಿಕ್ತಾ ಇದ್ದಾರೆ. ಒಂದು ಸ್ವಲ್ಪ ನೀರು. ಈ ನೀರಿಗೆ ಇವಾಗ ನಾನು ಏನೇನು ಹಾಕ್ತೀನಿ ಅಂದರೆ,
ಈ ನೀರಿಗೆ ಈಗ ಇಷ್ಟು ಉಪ್ಪು ಹಾಕತ್ತೀನಿ, ಹಳ್ಳು ಉಪ್ಪ, ದಪ್ಪ ಉಪ್ಪ. ಇದಾದ್ಮೇಲೆ ನೆಕ್ಸ್ಟು ನಾನು ವೆನಿಗರ್ ಹಾಕತ್ತೀನಿ. ಈ ವೆನಿಗರ್ನ ನಾನು ಇದನ್ನ ಮಾಡಬೇಕು ಅಂದ್ಬಿಟ್ಟೆ ಹೋಗಿ ತಗೊಬಂದಿರೋದು. ಮತ್ತು ಅಡುಗೆಗೂ ಬೆಳೆಸ್ತಾರೆ, ಇದು ಒಂದು ಸ್ವಲ್ಪ ಕೆಮಿಕಲ್ ಇರ್ತದಂತೆ. ಮನೇಲೆ ಮಾಡ್ಕೊಳ್ಳೋದು ಅಂತ ನೋಡಿದೆ. ಅದರ ಆ ಕಡೆ ಜೈಪುರ ಸೈಡ್ ಹೋಗ್ಲಿಲ್ಲ ಅಂದಿದ್ರೆ ಮನೇಲೆ ಮಾಡ್ಕೊಳ್ತಿದ್ದೆ. ಇಲ್ಲಾಂದರೆ ಹೋದ್ನೆಲ್ಲ ಏನಕ್ಕೆ ಹೋಗಿದ್ದೆ, ಅದರಿಂದ ಈ ವೆನಿಗರ್ನ ಅಲ್ಲೇ ತಗೊಂಬಂದಿದ್ದೀನಿ. ಅದೇನು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡ್ತಾರಂತೆ, ಅದೇನು ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಏನಾದ್ರು ಇದು ಖಾಲಿ ಆದರೆ ಮನೇಲೇ ಮಾಡ್ಕೊಳ್ಳೋದು. ಇವಾಗ ಇದನ್ನು ಎಷ್ಟು ಹಾಕ್ತೀನಿ ಅಂದರೆ ತೋರಿಸ್ತೀನಿ ಬನ್ನಿ. ವೆನಿಗರ ಒಂದು ಸೌಟಲ್ಲಿ ಒಂದು ಇಷ್ಟು ಹಾಕ್ತಿದ್ದೀನಿ. ಇದೇನು ಒಳ್ಳೆ ನೀರು ಥರನೇ ಐತೆ. ನಿಮ್ಗೆ ಕಾಣಿಸ್ತಿಲ್ವೋ ಅದು ಗೊತ್ತಿಲ್ಲ. ಬಟ್ ಈ ಸೋಟಲ್ಲಿ ಒಂದು ಅರ್ಧ ಸೋಟ್ ಹಾಕ್ತಾಯಿದ್ದೀನಿ. ಜಾಸ್ತಿ ಆಯ್ತದೆ ಅನಿಸುತ್ತೆ ಮೋಸ್ಟ್ಲಿ. ಇರಲಿ, ಅದೊಂದು ಸ್ವಲ್ಪ ಹುಳಿ ಬರಲಿ. ಹುಳಿ ಬಂದ್ರೇ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಬೆಟರ್ ನೆಲ್ಲಿಕಾಯಿ ಕಾಯಿ. ನೆಕ್ಸ್ಟ್ ಟೈಮ್ ಇದೇನಾದ್ರು ಸಕ್ಕದಾಗಿ ಬಂದರೆ ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ನೆಲ್ಲಿಕಾಯಿ ಜಾಸ್ತಿ ತಂದು ಮಾಡ್ತೀನಿ. ನಮ್ಮ ಮನೆಯವರು ಬೇಕಾದ್ರೆ ಇದೇನಾರು ಚೆನ್ನಾಗಿ ಬಂದರೆ ಅವರು ಅವಾಗ ಒಂದೊಂದು ಎತ್ಕೊಂಡು ತಿಂತಾ ಇರ್ತಾರೆ. ಇವಾಗ ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಜಾಸ್ತಿನೂ ಬಿಸಿನೀರು ಮಾಡ್ಕೊಬಾರ್ದು. ಇವಾಗ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಜಾಸ್ತಿ ಬಿಸಿ ಆಗ್ಬಿಟ್ಟೈತೆ. ಇದು ಆರಿದ್ಮೇಲೆ ಸ್ವಲ್ಪ ಲೈಟಾಗಿ ಇದಕ್ಕೆ ಹಾಕತ್ತೀನಿ. ಯಾಕಂದರೆ ಇದು ಪ್ಯಾಸ್ಲಿಕ್ ಅಲ್ವ, ಆಮೇಲೆ ಕರ್ಗೋಗ್ಬಿಟ್ರೆ ಕಷ್ಟ. ಇದೊಂದು ಸ್ವಲ್ಪ ಆರಿದ್ಮೇಲೆ ಇದು ಒಳಗೆ ಹಾಕತ್ತೀನಿ. ಇದ್ರ ಮೇಲೆ ಒಳಗೆ ಪೇನ್ ಹೇಳ್ತೈತೆ. ಗೈಸ್, ಪ್ಯಾಟರ್ನ್ ನೆಲ್ಲಿಕಾಯಿ ನಮ್ಮ ಕಡಿಮೆ ಕೊಪ್ಪದಲ್ಲಿ ನಮ್ಮ ಅಪ್ಪನವರು ಕಮ್ಮಿ ಕೊಪ್ಪಲು ಅಲ್ಲಿ ಇರ್ತಿತ್ತಂತೆ. ಅದನ್ನು ಹೇಳ್ತಾವ್ರೆ. ಈ ಬೆಟ್ಟದ ನೆಲ್ಲಿಕಾಯಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅವಾಗ ಅಂತ. ಇವಾಗ ಬನ್ನಿ ಗೈಸ್, ಇದನ್ನು ಬಿಸಿನೀರನ್ನ ಪ್ಯಾಟ್ಲಿಕ್ಕೆ ಹಾಕ್ತಿದ್ದೀನಿ. ಏನಾಯ್ತದೋ ಏನೋ ಗೊತ್ತಿಲ್ಲ, ಬಟ್ ಹಾಕ್ತಿದ್ದೀನಿ. ಇದನ್ನು ಈ ಡಬ್ಬಿಗೆ ಹಾಕತ್ತಿದ್ದೀನಿ. ಡಬ್ಬಿಗೆ ಹಾಕೊಂಡೆ ಗೈಸ್. ನೆಕ್ಸ್ಟು ನೆಲ್ಲಿಕಾಯಿನೆಲ್ಲ ಒಳಗೆ ಹಾಕೋಬೇಕು. ಇವೆಲ್ಲನೂ ಕುಯ್ಕೊಂಡಿರೋ ನೆಲ್ಲಿಕಾಯಿಲ್ಲನೂ. ಇದಕ್ಕಾದ್ಮೇಲೆ ನೆಕ್ಸ್ಟು ಹಸಿಮೆಣ್ಸಿಕಾಯಿ. ಎಷ್ಟು ಹಸಿಮೆಣ್ಸಿಕಾಯಿ ಕುಯ್ಕೊಂಡಿದ್ದು ಅದೆಲ್ಲನೂ ಹಾಕ್ಬಿಡ್ಬೇಕು ಇಲ್ಲಿಗೆ. ಇವಾಗ ಇದನ್ನು ಮುಚ್ಚಿಬಿಟ್ಟು ಮಡಗ್ಬಿಡ್ಬೇಕು. ಒಂದು 2 ದಿನ ಆದಮೇಲೆ ತಿನ್ನಬೇಕು. ಯಾಕಂದರೆ ಅದು ಹಿಡಿಬೇಕಲ್ಲ ಚೆಂದಾಗಿ ಪೂರ್ತಿ ಎಲ್ಲನೂ. ನಮ್ಮ ಮನೇಲಿ ಏನಾರು ಇದು ನೋಡಿದ್ರೆ ನನ್ನ ಮಗ ಏನೇನೋ ಮಾಡ್ತಾನೆ ಅನ್ಕೊಂಡು ನಮ್ಮವ್ವ ಅನ್ಕೋತದೆ ಅನ್ಕಲಿ. ಗೈಸಿ ಈಗ ನೋಡಿ ಯಾವ ಥರ ಕಾಣ್ತೈತೆ ಇದು. ಇದನ್ನು ಮಡಗಿದ್ದೀನಿ ಚೆಂದಾಗಿ. 1-2 ದಿನ ಹಿಡೀಲಿ ಅದಕ್ಕೆ ಉಪ್ಪು, ಹುಳಿ, ಹಸಿಮೆಣ್ಸಿಗೆ, ಖಾರ ಎಲ್ಲ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ನೋಡ್ತೀನಿ 1-2 ದಿನ ಆದಮೇಲೆ. ಇವತ್ತು ಗೈಸ್, ಇವತ್ತು ಭಾನುವಾರ. ಸೋಮವಾರ, ಮಂಗಳವಾರ ಬಿಟ್ಟು ಬುಧವಾರ ತಿನ್ನೋದ. ಯಾವ ಥರ ಟೇಸ್ಟ್ ಇರ್ತದೆ ನೋಡೋದ. 2 ದಿನ ಬಿಟ್ಟು ತಿಂತೀನಿ. ಚೆನ್ನಾಗಿದ್ದರೆ ಇನ್ನೂ ಒಂದಷ್ಟು ಬೆಟ್ಟದ ನೆಲ್ಲಿಕಾಯಿ ತಗೊಬಂದು ಇದನ್ನೇ ರೊಟೀನ್ನ ಮುಂದುವರಿಸ್ತೀನಿ. ಯಾಕಂದರೆ ಮೊದಲೆಲ್ಲ ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ಡೈಲಿ ಜ್ಯೂಸ್ ಆಡ್ಸೋಕ್ಕಾಗಲ್ಲ. ಹೋಗಿ ಕರ್ಬೇವಿನ ಸೊಪ್ಪು, ನೆಲ್ಲಿಕಾಯಿ ಮತ್ತು ಅದಕ್ಕೆ ಶುಂಠಿ, ಯಾಕಂದ್ರೆ ಶುಂಠಿ ಇದ್ದರೆ ಆಗ್ತಿದೆ, ಇಲ್ದವ್ರು ಆಗ್ತಿರ್ಲಿಲ್ಲ. ಚೆನ್ನಾಗಿರ್ತಿತ್ತು ಒಟ್ಟಿನಲ್ಲಿ. ಬಟ್ ಡೈಲಿ ಜ್ಯೂಸ್ ಕುಡಿಯೋಕ್ಕಿಂತ ಈ ಥರ ಮಾಡ್ಕೊಂಡ್ರೆ ಒಳ್ಳೆ ಬೆಟರು, ಚೆನ್ನಾಗಿರ್ತದೆ. ಮತ್ತು ವೆನಿಗರ್ನ ನಾನು ಔನ್ಸ್ ಮಾಡಬೇಕು. ನೀರು ಅಂದ್ಬಿಟ್ಟು ಕುಡಿದ್ಬಿಡ್ತಾರೆ ಅವರು. ಅದಕ್ಕೆ ಇದನ್ನು ಇಲ್ಲಿ ಮಡಗ್ತೀನಿ ಅಂದರೆ ಇಲ್ಲಿ ನನ್ನ ಬಟ್ಟೆ ಹಿಂದಗಡೆ ಮಡಗ್ತೀನಿ. ಇಲ್ಲಿ ಏನಾರು ತಕೋಗಿ ಇಲ್ಲೂ ಕುಡಿದ್ಬಿಟ್ರೆ ಭಾರಿ ಕಷ್ಟ, ಕುಡಿಯೋಲ್ಲ ಯಾವುದೇ ಕಾರಣಕ್ಕೂ. ಅಲ್ಲಿ ಹೋಗಿ ಮಾಡ್ಕೊಂಡು ಇವಾಗ ನೆಕ್ಸ್ಟು ನಾನು ಏನು ಮಾಡಬೇಕು ಅಂದರೆ ಗೈಸ್, ನಮ್ಮ ಅವ್ವ ಚಿಕನ್ ತಗೊಂಡು ಕೊಡ್ತೀನಿ ಅಂತ ಹೇಳ್ತೈತೆ. ನೋಡಿ, ಇಲ್ಲ ಚಿಕನ್ ಬಿರಿಯಾನಿ ಮಾಡಿದ್ರೆ ಸರಿಯೋ, ಚಿಕನ್ ಫ್ರೈ ಮಾಡಿದ್ರೆ ಸರಿಯೋ. ಸಾಂಬಾರಂತೂ ಮಾಡಲ್ಲ. ಚಿಕನ್ ಫ್ರೈ ಇಲ್ಲ, ಚಿಕನ್ ಸಾಂಬಾರು ಬೇಡ, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಇವೆರಡರಲ್ಲಿ ಒಂದು ಮಾಡ್ತೀನಿ ಇವತ್ತು. ಬನ್ನಿ ಮಾಡೋದ. ಇವತ್ತು ಎಲ್ಲ ಹಾಳೋಯ್ತು. ಇವತ್ತು ಉಪವಾಸ ಬಂದಂತೆ. ಮತ್ತು ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ಮಾಡ್ಬೇಕು ಅಂತ ಆಸೆ ಪಟ್ಕೊಂಡು ನಿಂತಿದೆ. ಆದರೆ ಎಲ್ಲ ಹಾಳೋಯ್ತು ಗೈಸ್. ಇವತ್ತು ಉಪವಾಸ ಹಬ್ಬ ಅಂದ್ಬಿಟ್ಟು ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ. ಉಪವಾಸ ಹಬ್ಬ ಅನ್ನೋದು ನಮ್ಮ ತಾಯಿ ಹೇಳಿದ್ರು, ಅದಕ್ಕೆ ಚಿಕನ್ನೇ ತರಿಸಿಲ್ಲ. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಇದು ಮುಂದಕ್ಕೆ ಆಗೋದೆ. ನಾಳೆ ಮಂಗಳವಾರ, ಮಂಗಳವಾರ ಮಾಡ್ಕೊಳ್ಳೋದು. ನಾಳೆ ಸೋಮವಾರ, ಅದ್ರ ನಾಳೆ ಮಂಗಳವಾರ. ಅವತ್ತೊಂದು ದಿನ ಯಾವ ಥರ ಮಾಡ್ಕೊಳ್ಳೋದು. ಅದಕ್ಕ ಯಾಕ ಭಾನುವಾರ ನೆಕ್ಸ್ಟು ಗೈಸ್ ಮಂಗಳವಾರ ನೋಡ್ರ ಆದ್ರೆ ಮಾಡ್ತೀವಿ. ಮತ್ತು ಇವಾಗ ಪುಳಿಯೋಗರೆ ಮಾಡಬೇಕು. ಮತ್ತು ಇದು
ಹೋದ ಸರಿ ನಾನು MTR ಪುಳಿಯೋಗರೆ ಮಾಡಿದ್ದೆ, ಅವಾಗ ಯಾರೋ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟಲ್ಲಿ ಮಾಡಿ ಸಕ್ಕತ್ತಾಗಿರ್ತದೆ ಅಂತ ಹೇಳಿದ್ರಿ. ಇವತ್ತು ಅದನ್ನೇ ನೆನೆಸ್ಕೊಂಡು ಸುಮಾರು ಇಲ್ಲಾಂದ್ರೂ ನಮ್ಮೂರಲ್ಲಿ ಎಷ್ಟು ಅಂಗಡಿ ಅವ ಅದೆಲ್ಲನೂ ಸುತ್ತಾಡ್ಬಿಟ್ಟೆ. ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ಸಿಗ್ನಿಲ್ಲ. ಅದು ಹಂಪಾಪುರಕ್ಕೆ ಹೋಗ್ಬೇಕು ಅನ್ಸುತ್ತೆ. ಇಲ್ಲಿ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಅನ್ಸುತ್ತೆ ನಮ್ಮೂರಲ್ಲಿ, ಯಾರು ತಗೊಳ್ದೋದ್ ಕಾರಣಕ್ಕೆ ಯಾರು ಹಾಕ್ಲಲ್ಲ ಐಟಮ್ನ. ಮತ್ತು ಇವತ್ತು ಯಾವ್ದು ತಂದಿದ್ದೀನಿ ಅಂದರೆ GRB ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದೀನಿ. ಇಲ್ಲಿ GRB ಪುಳಿಯೋಗರೆ ಪ್ಯಾಕೆಟು, ಇದು ಚೆನ್ನಾಗಿರ್ತದೆ ಏನೋ ಗೊತ್ತಿಲ್ಲ, ನೋಡೋದ ಅಂದ್ಬಿಟ್ಟು ತಂದಿರೋದು. ಇವತ್ತು ಇದನ್ನು ಮಾಡ್ತೀನಿ, ಪುಳಿಯೋಗರೆ ಮಾಡ್ತೀನಿ. ಇವಾಗ ಕರೆಂಟ್ ತೆಗ್ದ್ಬಿಟ್ಟವ್ರೆ ಇವ್ರು, ಬೇರೆ ಕರೆಂಟ್ ತೆಗ್ದ್ಬಿಟ್ಟು ಎಷ್ಟೊತ್ತಿಗೆ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇವರು ಅರ್ಧ ಗಂಟೆ ಕೊಡ್ತಾರೋ ಇಲ್ಲ 1 hour ಕೊಡ್ತಾರೋ ಅದಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಮಾಡಬೇಕು ಅಂತ ತಂದಿದ್ದೀನಿ. ನನ್ನ ಆಪೋಸಿಟ್ ಐತೆ, ಕರೆಂಟ್ ಹೊಂಟೋಗ್ಬಿಟ್ಟಿದೆ. ನಮ್ಮ ಟೈಮ್ ಸರಿಯಿಲ್ಲ. ಇದು ನಾವೇನು ಅನ್ಕೋತೀವಿ ಅದಾಗೋದೇ ಇಲ್ಲ. ನಾವೇನಾರು ಅನ್ಕೋತೀವಿ ಅಲ್ವಾ, ಎಲ್ಲರಿಗೂ ಇದೆ ಅನಿಸುತ್ತೆ. ಎಲ್ಲ ವಿರುದ್ಧವಾಗಿ ನಿಂತ್ಕೋತದೆ. ಈಗ ಕರೆಂಟ್ ಇಲ್ದವರು ಮಾಡ್ಬೋದೇನೋ, ಅಂದರೆ ಕಷ್ಟ ಏನಿದ್ರು ಕರೆಂಟ್ ಇದ್ದರೆ ಸರಿ ಇದೆ. ಅವತ್ತಿನ ಕಾಲದಲ್ಲೆಲ್ಲ ಕರೆಂಟ್ ಇಲ್ದೇ ಅದು ಹೆಂಗೆ ಬದುಕಿದ್ದಾರೋ, ಬರೀ ದೀಪ ಹಚ್ಕೊಂಡು ನಾವೇ ಜೀವನ ಮಾಡೀವಿ. ದೀಪ ಹಚ್ಕೊಂಡು ಮನೇಲಿ ಕರೆಂಟ್ ಇಲ್ದೋದಾಗ ದೀಪ ಹಚ್ಕೊಂಡು ಮನೆ ಕತ್ತಿದ್ದು ಈ ಥರ. ಇವತ್ತು ಇದು ಮ್ಯಾನ್ ಬತ್ತಿ ಇವಾಗ ಬಂದಿರೋದು. ಅದು ಮೊದಲೆಲ್ಲ ದೀಪಗಳು ಸೀಮಣ ಬಿಡ್ತಿದ್ರು. ಸೀಮಣ 50 ರೂಪಾಯಿಗೆ ಬಿಡಿಸ್ಕೊಬಂದು ಅದಕ್ಕೆ ದೀಪ ಮಾಡ್ಕೊಂಡು ನಾವೇ ಈ ಎಣ್ಣೆ ಬಾಟ್ಲಿದು ಅದನ್ನು ತಗೊಬಂದು ಎಣ್ಣೆ ಬಾಟ್ಲಲ್ಲಿ ದೀಪ ಮಾಡ್ಕೊಂಡು ಅದಕ್ಕೆ ಸೀಮಣ ಊದಿ ಅದಕ್ಕೆ ಬೆಂಕಿ ಹಚ್ಚಿ ಅದು ಬಟ್ಟಲು ಹಚ್ತಿದ್ದು. ಬಟ್ಟಲಿ ಒಂಥರ ಅದು ಬತ್ತಿನ ಮಾಡ್ತಿದ್ದು. ಅದೆಲ್ಲ ಬೆಳಗಾನ ಮನಿಕಂದು ಅದನ್ನು ಬೆಳಗ್ಗೆ ಎದ್ದು ಸ್ವಲ್ಪ ಅದ್ರದ್ದು ಸೂಲಾಡಿರ್ತೀವಿಲ್ಲ, ಅದೆಲ್ಲ ಮೂಗಲ್ಲಿ ಎಷ್ಟು ಬತ್ತಿತ್ತು ಅಂದರೆ ಬ್ಲ್ಯಾಕ್ ಬೇಕು ಅಪ್ಪ. ಅದು ಮಸಿ ಎಲ್ಲ ಹೋಗಿ ಮೂಗಳಕ್ಕೆಲ್ಲ ಹೋಗಿ ಚಾಚ್ಕೊಬಿಡೋದು. ದೀಪಲ್ಲಿ ಬದುಕ್ತಿದಾಗ ಇವತ್ತು ಕರೆಂಟ್ ಇಲ್ದವ್ರೆ ನಾವು ಬದುಕೋಕ್ಕೆ ಆಗಲ್ಲ. ಮ್ಯಾನ್ ಬತ್ತಿ ಹಚ್ಕೊ ಕೂತಿದ್ದೀವಿ ಈ ಥರ. ಕರೆಂಟ್ ಬತ್ತು. ಇವಾಗ ಬನ್ನಿ ಪುಳಿಯೋಗರೆ ಮಾಡೋದ. ಇವತ್ತು ಇದು GRB ಪುಳಿಯೋಗರೆ. ಇನ್ನೊಂದು ಗಣೇಶ್ ಪುಳಿಯೋಗರೆ ಅದನ್ನು ಕೊಡ್ತೀನಿ ಅಂದರು ಅಂಗಡಿಯವರು. ನನಗೆ ಯಾಕದು ಹಿಡಿಸ್ನಿಲ್ಲ. GRB ತಗೊಂಬಂದಿದ್ದೀನಿ. ಯಾವ ಥರ ಟೇಸ್ಟ್ ಬರ್ತದೆ ಲಾಸ್ಟಾಗಿ ತಿಂದ್ಬಿಟ್ಟು ಟೇಸ್ಟ್ ನೋಡೋದ ಮತ್ತು ಕೇಳೋದ ನಮ್ಮ ಮನೆಯವ್ರಿಗೆ ಎಷ್ಟು ಚೆನ್ನಾಗೈತೆ ಅಂತ. ಬನ್ನಿ ಗೈಸ್, MTR ಇಷ್ಟು ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ಎಲ್ಲರೂ ಹುಡುಕಿ ತಗೊಬಂದು ಅದನ್ನು ಟೇಸ್ಟ್ ಮಾಡ್ಬೇಕು ನಾನು, ಯಾವ ಥರ ಇರ್ತದೆ ಅಂತ ಮನೆಯವ್ರಿಗೂ ಟೇಸ್ಟ್ ಮಾಡಿಸ್ಬೇಕು. ಹುಣ್ಸೆಹಣ್ಣು ಉಣ್ಯಕ್ಕನಾ ಇಷ್ಟು ಇದೆಯಾ? ಜಾಸ್ತಿ ಆಗಲ್ಲ, ಕಮ್ಮಿ ಅದ ಜಾಸ್ತಿ ಅದ? ಹಾಂ ಗೈಸ್, ಆಗಲೇ ನಮ್ಮ ಅವ್ವ ಹುಷಾರಿಲ್ಲ ಅಂದ್ಬಿಟ್ಟು ಮನೆ ಕಥೆ ಇದೆ. ನೋಡಿದ್ರೆ ನನಗೆ ಹೆಲ್ಪ್ ಮಾಡಿಕೊಡ್ತದೆ ಅಂತ ನಮ್ಮ ಅವ್ವನ್ನ ಏನಾದ್ರು ನಂಬ್ಕೊಬಿಟ್ರೆ ಏನೂ ಇಲ್ಲ ಗೈಸ್. ನಾವು ಊಟ ಮಾಡ್ಕೊತ ಅಡುಗೆ ಮಾಡ್ಕೊತ ತಿನ್ನೋದು. ನಾವು ಎಲ್ಲ ಹುಣ್ಸೆಹಣ್ಣು ಎಲ್ಲನೂ ಕಳ್ಸ್ಕೊತಿದ್ದೀವಿ. ಒಣಮೆಣಸೇನು ಪುಳಿಯೋಗರೆ ಮಾಡೋಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಷ್ಟು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಣ್ಣು, ಕಳೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ ಕಾಳು, ಕಳೆಬೇಳೆ ನಮ್ಮ ತಾಯಿ ಮಿಕ್ಸ್ ಮಾಡೋರೆ. ಮತ್ತು ಅಲ್ಲಿ ಒಳ್ಳೆಣ್ಣೆ ಐತೆ. ಮತ್ತು ಹುಣ್ಸೆಹಣ್ಣು ನೀರನ್ನು ಕಳ್ಸ್ಕೊಂಡು ಮಡಗಿದ್ದೀನಿ ಉಣ್ಣಿಲಿ ಅಂತ, ಸ್ವಲ್ಪ ಇದಾಗಲಿ ಅಂತ. ಮತ್ತು ಗೈಸ್, ಇವಾಗ ಪುಳಿಯೋಗರೆನ ನಾನು ಮಾಡೋಕ್ಕಿಂತ ನಮ್ಮ ಅಪ್ಪನ ಕೈಲಿ ಮಾಡಿಸ್ತೀನಿ. ಬನ್ನಿ ನಮ್ಮ ಅಪ್ಪನ ಕೈಲಿ ಮಾಡಿಸೋದು ಯಾವ ಥರ ಇರ್ತದೆ ಅಂತ ನೋಡೋದ. ನಮ್ಮ ಅಪ್ಪನ ಕೈಲಿ ಹೇಳ್ತೀನಿ, ಈ ಥರ ಹಾಕು ಮಾಡು ಅಂತ. ನಮ್ಮಪ್ಪ ಹಾಕಿ ಮಾಡ್ತಾರೆ. ಬನ್ನಿ ಗೈಸ್, ನಮ್ಮ ಅಪ್ಪನ ಕೈಲಿ ಇವತ್ತು ಪುಳಿಯೋಗರೆ ಮಾಡಿಸೋದ. ನಮ್ಮ ಅಪ್ಪನ ಕೈಲಿ ಒಳ್ಳೆಣ್ಣೆ ಹಾಕಿಸ್ತಾ ಇದ್ದೀನಿ ಸ್ವಲ್ಪ. ಓ ಗೈಸ್, ನಮ್ಮ ಅಪ್ಪ ಒಳ್ಳೆಣ್ಣೆ ಹಾಕೋದು ಇವತ್ತು ಯಾಕೆ 1 ವರ್ಷ ಮಾಡ್ತದೆ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಗೈಸ್, ನಮ್ಮ ಅಪ್ಪ ಒಳ್ಳೆಣ್ಣೆ ಹಾಕೋದು 1 ವರ್ಷ ಮಾಡುತ್ತೆ. ನೆಕ್ಸ್ಟು ಹಸಿಕಾಳು ಬೀಜ ಹಾಕಿಸ್ತಾ ಇದ್ದೀನಿ. ಹಸಿಕಾಳು ಬೀಜ ಇದನ್ನು ಚೆಂದಾಗಿ ಹುರಿದ್ಬಿಟ್ಟು ಫ್ರೈ ಮಾಡ್ಕೊಂಡು ಸ್ವಲ್ಪ ಎತ್ತು ಮಡಿಕೊಂಡು ಲಾಸ್ಟಲ್ಲಿ ಹಾಕೊಳ್ಳೋದ. ಹಾಕು. ಇವಾಗ ಹಸಿಕಾಳು ಬೀಜ ಎಲ್ಲನೂ ಚೆಂದಾಗಿ ಫ್ರೈ ಮಾಡ್ಕೊಂಡು ಒಂದಕ್ಕೆ ಎತ್ತು ಮಡಿಕತ್ತೀವಿ ಗೈಸ್. ನಾನು ಫಸ್ಟು ಟೈಮ್ ಗೈಸ್ ನಮ್ಮ ಅಪ್ಪನ ಜೊತೆ ನಾನು ಕುಕ್ಕಿಂಗ್ ಮಾಡ್ತಾಯಿರೋದು. ಫಸ್ಟು ಟೈಮ್ ಯಾವತ್ತೂ ಮಾಡೇ ಇಲ್ಲ ಈ ಥರ. ಇವತ್ತೇ ಮಾಡ್ತಿರೋದು. ನಮ್ಮ ತಾಯಿ ಜೊತೆ ಮಾಡೀನಿ, ನಮ್ಮ ಅಪ್ಪನ ಜೊತೆ ಯಾವತ್ತೂ ಈ ಥರ ಮಾಡೇ ಇಲ್ಲ. ಇದಕ್ಕೇನು ಮಾಡೋಕ್ಕೆ ನಂಗೆ ಏನು ಸಂಕೋಚ ಏನೂ ಆಯ್ತಿಲ್ಲ. ಇವಾಗ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡು ಎತ್ತು ಮಡಿಕೊಳ್ಳೋದ. ಅದಿಲ್ಲ ಅಲ್ಲೆಲ್ಲ ಅದು ಪಕ್ಕ ಗೈಸ್. ನಮ್ಮ ಅಪ್ಪಂಗೆ ಹೇಳೋದೇ ಇತ್ತು, ಇದಿತ್ತು ಅಲ್ಲಿಗ ಗೈಸ್, ಊರಿ ಕಮ್ಮಿ ಮಾಡ್ತೈತ್ರಿ. ಇದಿತ್ತು ಅಲ್ಲಿಗ
ಎಷ್ಟು ನಮ್ಮ ಅಪ್ಪನ ಜೊತೆ ವಿಡಿಯೋ ಮಾಡೋದು ಪುಳಿಯೋಗರೆ ಮಾಡೋದು ಹಂಗೆಲ್ಲ ಜೊತೆಗಿದ್ರಲ್ಲಿ ಎಷ್ಟು ನಮ್ಮ ಅಪ್ಪ ತೆಗ್ದು ಹಾಕೋ ಗಂಟ ಎಲ್ಲ ಸೀದು ಬೂದಿ ಆಗ್ಬಿಡ್ತವೆ, ಅದಕ್ಕೆ ನಾನು ತೆಗ್ದು ಹಾಕ್ತಿದ್ರು. ವಯಸ್ಸು ಇವತ್ತು ನೋಡೋದ ಬನ್ನಿ ನಮ್ಮಪ್ಪ ಯಾವ ಥರ ಪುಳಿಯೋಗರೆ ಮಾಡಿಕೊಡ್ತಾರೆ ಅಂತ ಹೇಳೋ ಜವಾಬ್ದಾರಿ ನನ್ನದು, ಮಾಡಿಕೊಡೋ ಅವ್ರು ಹಾಕೋ ಜವಾಬ್ದಾರಿ ಅವ್ರದ್ದು. ಎಲ್ಲನೂ ಎತ್ತು ಹಾಕತ್ತೈತೆ ಇಲ್ಲಿಗೆ. ಆ್ಯಕ್ಚುಲಿ ನಾನು ತಂಗಿ ಕೈಯಲ್ಲಿ ಮಾಡಿಸ್ಬೇಕು ಗೈಸ್, ನಾನು ತಂಗಿ ಕೈಲಿ ಒಂದು ಸಾರಿ ಮಾಡಿಸ್ತೀನಿ ನೋಡೋದ, ನಾನು ಹೇಳ್ಕೊಡ್ತೀನಿ ಅವ್ರು ಮಾಡುವಂತ. ಎಲ್ಲನೂ ಎತ್ತು ಹಾಕತ್ತೈತೆ ಕಲಬೀಜ ಎಲ್ಲ. ನನ್ನ ತಂಗಿ ಕೈಗೆ ಸಿಗಲ್ಲ ಅಂತೇಳಿ ಗೈಸ್, ಅವಳು ಹೋಗಿ ಹಚ್ಚುವರೆ ಮನೆಗೆ ಹೊಂಟೋಯ್ತಾಳೆ. ಇವಾಗ ಸಾಸಿವೆ ಕಾಳು ಮತ್ತು ಇದು ಸಾಸಿವೆ ಕಾಳು ಕಳೆಬೇಡ ಅದಲ್ಲ ಅದು ಹಾಂ ಅದನ್ನು ನಮ್ಮ ಅಪ್ಪನ ಕೈಲಿ ಹೇಳಿ ಹಾಕಿಸಿದ್ರೆ ಭಾರಿ ಕಷ್ಟ ಅದ ಗೈಸ್. ಹಾಕಿ ಇಷ್ಟು ಮೊದಲು ಸಾಸಿವೆ ಕಳೆಬೇಡ ಹಾಕ್ತವ್ರೆ, ಮತ್ತು ಇನ್ನೊಂದು ಚೂರು ಕಳೆಬೇಡ ಹಾಕಿಸ್ತೀನಿ, ಸಾಕಾಗಲ್ಲ ಕಳೆಬೇಡ, ಅದನ್ನು ಸ್ವಲ್ಪ ಹಾಕಿ. ಅದಲ್ಲ ಅದು ಅದು ಉಡಿ ಕಮ್ಮಿ ಕೊಟ್ಟಿದ್ದೀನಿ. ಈ ಸಾಕು ಹಾಕ್ಬಿಟ್ರು. ಮತ್ತು ಇವಾಗ ನೆಕ್ಸ್ಟು ಬೆಳ್ಳುಳ್ಳಿ ಹಾಕತ್ತೀನಿ, ಅದು ಬೆಳ್ಳುಳ್ಳಿ ಹಂಗೆ ಜಜ್ಬಿಟ್ಟು ಹಾಕ್ಬೇಕು ಅಲ್ಲಿ. ಮೊದಲೇ ನಾನು ಚೆಚ್ಕೋಬೇಕಾಯ್ತು, ಜಜ್ಜಿಲ್ಲ. ಜಜ್ಬಿಟ್ಟು ಇವಾಗ ಹಾಕ್ತವ್ರೆ. ಇವ್ರ ಜೊತೆ ನಾನು ಹಾಕ್ಬಿಡ್ತೀನಿ ಜಜ್ಜಿ, ಯಾಕಂದರೆ ಇದಾಗ್ಬಿಡ್ತದೆ, ಸಿಪ್ಪೆಗಳು ತೆಗ್ದಿಲ್ಲ. ಸಿಪ್ಪೆ ತಕ್ಕ ಕೂತ್ಕೊಂಡ್ರೆ ಇವಾಗ ಲೇಟ್ ಆಗ್ತದೆ ಅಂದ್ಬಿಟ್ಟು ಸಿಪ್ಪೆಗಳೆಲ್ಲನೂ ತೆಗ್ದಿಲ್ಲ. ಪ್ಲಸ್ ನನ್ನ ತಂಗಿ ಕೈಲಿ ಒಂದು ಸಾರಿ ಏನಾರು ಮಾಡಿಸ್ಬೇಕು, ಅವಳ ಕೈಲಿ ಮಾಡಿಸ್ಬೇಕಾಗಿರೋದು ನೋಡೋದು. ಅವಳನ್ನೇ ಕರ್ಕೊಬರ್ತೀನಿ ಇವಾಗಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಅವಳ ಕೈಲಿ ಕುಕ್ಕಿಂಗ್ ಮಾಡಿಸ್ತೀನಿ. ಯಾವ ಥರ ಅವಳ ಜೊತೆ ಆಡೋದಕ್ಕೆ ಇನ್ನೂ ಕಷ್ಟನೇ ಇರ್ತದೆ. ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನಾರು ಒಂದು ಸ್ವಲ್ಪ ಹೇಳಿದ್ರೆ ಇದು ಮಾಡ್ಕೊಡ್ತಾರೆ. ಅವಳು ಸಿಕ್ಕಾಬಟ್ಟೆ ಕಷ್ಟ ಅವಳು. ಅಯ್ಯೋ ಅದೇ ಒಂದು ಇದು ನೋಡೋದ ಮಾಡಿಸೋದು ಅವಳ ಕೈಲೂ ಚೆನ್ನಾಗಿರ್ತದೆ. ನಮ್ಮಪ್ಪ ನೋಡಿ ಎಲ್ಲನೂ ಇದು ಮಾಡ್ಬಿಟ್ಟು ಆಗ್ತಾಯಿದೆ. ಮೊದಲೇ ಮಾಡ್ಕೋಬೇಕಾಯ್ತು ಈ ಕೆಲಸನ, ಇವಾಗ ಮಾಡ್ತಾವೆ, ಏನೂ ಮಾಡೋಕ್ಕಾಗಲ್ಲ. ಬೆಳ್ಳುಳ್ಳಿ ಎಲ್ಲನೂ ಜಜ್ಬಿಟ್ಟು ಹಾಕಿದ್ದೀವಿ. ಇವಾಗ ನೆಕ್ಸ್ಟು ಒಣಮೆಣಸನ್ನು ಇಷ್ಟು ಇದಾಕಿ ಕಿತ್ತಾಕ್ಬಿಟ್ಟಾಕು ಕಿಸಿ. ಈಗ ಎಲ್ಲನೂ ಕಟ್ ಮಾಡ್ಬಿಟ್ಟು ಹಾಕ್ತಾವ್ರೆ. ಒಣಮೆಣಸೆಲ್ಲನೂ ಹಾಕೋ ಗಂಟೆ ಸೀದೋಗ್ಬಿಡ್ತದೆ ಅನ್ಸುತ್ತೆ ಮಟ್ಟಿ. ನಮ್ಮ ಅಪ್ಪ ಇವತ್ತಿನ ಕಾಲಕ್ಕೆ ಇರ್ತಾರ. ಎಷ್ಟು ಒಂದು 5-6 ಒಣಮೆಣಸನ್ನು ಹಾಕ್ತಿದ್ದೀವಿ. ಖಾರ ಆಯ್ತದೆ ಏನೋ ಗೊತ್ತಿಲ್ಲ. ಕಮ್ಮಿ ಉರಿನ ಹಾಕ್ತಿದ್ವಿ, ಎಲ್ಲ ಉರಿನ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಅವ್ರು ಹಾಕೋ ಗಂಟೆ ನೋಡಿ ಎಷ್ಟು ಟೈಮ್ ಮಾಡ್ದವ್ರೆ ನಮ್ಮಪ್ಪ. ಬೆಸ್ಟ್ ಜೀವನ ಅನ್ನೋದು ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಹಾಕಿದ್ಮೇ ಹಾಕ್ಬೇಕು. ಉದ್ದು ಬೇಡ ಹಾಕಿಸ್ತಿದ್ರಿ, ಅವ್ರು ಹಾಕೋದು ಬೇಡ ಅಂತವ್ರೆ. ಸ್ವಲ್ಪ ಹಾಕು, ಸ್ವಲ್ಪ ಅಲ್ಲ ಎಷ್ಟು ಹಾಕು, ಇಷ್ಟು ಸಾಕು. ಗೈಸ್ ಉದ್ದು ಬೇಳೆ ಹಾಕಿಸ್ತಿದ್ದೀನಿ, ಉದ್ದು ಬೇಳೆ ಹಾಕಿದ್ರು. ಇದಾದಕ್ಕೆ ಇವಾಗ ಇದನ್ನೆಲ್ಲ ಚೆಂದಾಗಿ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊತಿರೋದು ಗೈಸ್. ತಗದಾಗೋದಿದೆ ಮೀಡಿಯಮ್ ಉರಿಲಿ ಬೆಂದರೆ ಚೆನ್ನಾಗಿರ್ತದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕಿಸ್ಬೇಕು. ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಎಲ್ಲ ನಮ್ಮ ಅಪ್ಪನ ಕೈಲಿ ಹಾಕಿಸ್ತಿದ್ದೀನಿ, ಅವ್ರು ಮಾಡ್ದಂಗೆ ಇರ್ಬೇಕು. ಇದೊಂದು ತುಂಡು ಬಿಟ್ಬಿಡೋ ಇವತ್ತು ಚಂದ ಹಸಿ ಐತೆ. ನಾನು ಏನಾಯ್ತು ಅಂದರೆ ಅದು ಹೆಂಗೈತೆ ಹಂಗೆ ತಗೊಬಂದು ಹಾಕ್ಬಿಟ್ರೆ ಇದು ಸಿರಿಯಲಾಗೈತೆ. ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ತಂದು ತೊಳಿತೀನಲ್ಲ, ನೀರು ಇರ್ತದಲ್ಲ ಅವಾಗ ಇದು ಸಿಡಿಯೋದು, ಇಲ್ಲಾಂದ್ರೆ ಅದು ಅಷ್ಟು ಸಿಡಿಯೋಕ್ಕಿಲ್ಲ. ಎಷ್ಟು ನಮ್ಮ ಅವ್ವ ನೋಡಿ ಯಾವ ಥರ ಮನ್ಕೋರೆ. ಸರ್ ನಮ್ಮ ತಾಯಿ ಚೆನ್ನಾಗಿನಿ ಅಂತ ಅಂದಿರೋ ದಿನಕ್ಕಿಂತ ನಂಗೆ ನಾನು ಚೆನ್ನಾಗಿಲ್ಲ ಅಂದಿರೋ ದಿನಗಳೇ ಜಾಸ್ತಿ. 335 ದಿನನೇ ಹುಷಾರಿರೋವಾಗ. ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ಅದು ಹಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿರ್ತದೆ ಅಂತ, ಇನ್ನೇನು ಇಲ್ಲ. ಎಲ್ಲನೂ ಚೆಂದಾಗಿ ಫ್ರೈ ಮಾಡ್ತಿದ್ದೀನಿ. ಫ್ರೈ ಮಾಡಿಬಿಟ್ಟು ಇವಾಗ ನೆಕ್ಸ್ಟು ಹುಣ್ಸೆಹಣ್ಣು ಹುಳಿ ಬಿಟ್ಕೊತಿರೋದೆ. ಇವಾಗ ಹುಣ್ಸೆಹಣ್ಣು ರಸ ಹಾಕಿಸ್ಕೊತಿದ್ದೀವಿ.
ಇವಾಗ ಹುಣಸೆಹಣ್ಣು ರಸ ಎಲ್ಲನೂ ಸ್ವಲ್ಪ ಚೆಂದಾಗಿ ಬೇಯಿಸ್ಕೊತೀನಿ. ಇದನ್ನು ಚೆಂದಾಗಿ ಬೇಯಿಸ್ಕೊಂಡು ಈರುಳ್ಳಿ, ಇದು ಬೆಳ್ಳುಳ್ಳಿ, ಒಣಮೆಣಸಣ್ಣೆ ಎಲ್ಲ ಚೆಂದಾಗಿ ಬೆಂದೋಗ್ಬಿಟ್ಟವೆ. ಉದ್ದುಬೇಳೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಚೆಂದಾಗಿ ಬೆಂದೋಗ್ಬಿಟ್ಟವೆ. ಇದೊಂದು ಸ್ವಲ್ಪ ಬೇಯಿಸ್ಕೊಂಡು ಇವಾಗ MTR ಮಸಾಲ ಹಾಕ್ಬೇಕು. ಇಲ್ಲಾಂದರೆ MTR ಮಸಾಲ MTR ಮಸಾಲ ಅಂತಾನೆ ಇದು GRB ಪುಳಿಯೋಗರೆ ಪ್ಯಾಕೆಟ್ ಹಾಕಿಸ್ಬಿಡ್ತೀನಿ. ಇವಾಗ ಹಾಕ್ತಿದ್ದಾರೆ ನಮ್ಮಪ್ಪ ಈಗ 2ನೇ ಪ್ಯಾಕೆಟ್ ಹಾಕ್ತವ್ರೆ GRB ಪುಳಿಯೋಗರೆ ಪ್ಯಾಕೆಟು. ಟೇಸ್ಟ್ ನೋಡ್ಬಿಡೋದ ಇದ್ವಿ. ನೆಕ್ಸ್ಟ್ ಟೈಮು ನೀವು ಹೇಳಿದ್ರಲ್ವ ಅಯ್ಯಂಗಾರ್ ಎಲ್ಲ ಸುಮಾರು ಸೀಟ್ ಹಾಕಿದ್ರು ಕಮೆಂಟ, ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ತಗೊಂಡು ಮಾಡಿ ಅದು ಸಗದಾಗಿರ್ತದೆ ಅಂತ, ಅದು ಚೆನ್ನಾಗಿರ್ತದೆ ಅಂತ ಹೇಳಿದ್ರಿ. ತಂದು ಮಾಡಿ ಅಂತ 1-2-3 ಸೀಟ್ ಹೇಳಿರ್ಬೋದು. ಅದಕ್ಕೆ ನೋಡೋದ ನೆಕ್ಸ್ಟ್ ಟೈಮ್ ಅದು ಹಂಪಾಪುರ ಸೈಡು ಜೈಪುರ ಸೈಡ್ ಸಿಗುತ್ತೆ, ಅಲ್ಲಿ ಹೋಗಿ ತಗೊಬತ್ತೀನಿ. ಇವಾಗ ಹಾಕಿದ್ದೀನಿ, ಇವಾಗ ಚೆಂದಾಗಿ ಬೇಯಿಸ್ಕೊತೀನಿ ಇದನ್ನು. ಇವಾಗ ನಮ್ಮ ಅಪ್ಪ ಇಷ್ಟು ಉಪ್ಪು ಹಾಕ್ತಿದ್ರೆ ಇನ್ನೂ ಆ ಉಪ್ಪು ಸಾಕಾಗಲ್ಲ ಅನಿಸುತ್ತೆ, ಇನ್ನೂ ಹಾಕ್ಬೇಕು ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಅಷ್ಟೊಂದು ಬಿಡ, ಅಷ್ಟು ಜಾಸ್ತಿ ಇತ್ತು. ಇನ್ನೊಂದು ಸ್ವಲ್ಪ ಹಾಕು ಗೈಸ್. ಹುಳಿ ಇರ್ತದೆ ಅಲ್ವಾ, ಉಪ್ಪಾದ್ರೆ ಉಪ್ಪು ಏನು ಜಾಸ್ತಿನೇ ಬೇಕು ಹುಳಿ ಇರೋದಕ್ಕೆ. ಇವಾಗ ಹಾಕ್ತಾಯಿದ್ದೀನಿ ಉಪ್ಪ. ನಾನು ಹುಣಸೆಹಣ್ಣು ರಸ ಎಲ್ಲ ಹಾಕಾದ್ಮೇಲೆ ಗಮನ ಬತ್ತೈತೆ, ಚೆನ್ನಾಗೈತೆ ಅನಿಸುತ್ತೆ. GRB ನೋಡೋದ ಚೆಂದಾಗಿ ಇದನ್ನೆಲ್ಲನೂ ಬೇಯಿಸ್ಕೋಬೇಕು. ಪುಳಿಯೋಗರೆ ಎಲ್ಲ ಪೂರ್ತಿ ರೆಡಿ ಆಗೈತೆ. ಗ್ಯಾಸ್ನ ಆಫ್ ಮಾಡಿದ್ದೀನಿ. ಇವಾಗ ಶೇಂಗಾ ಕಾಳು ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಸ್ತಾಯಿದ್ದೀನಿ. ನಮ್ಮ ಅಪ್ಪನ ಕೈಲಿ ಹಾಕ್ತಿದ್ದಾರೆ ಶೇಂಗಾ ಕಾಳು ಬೀಜನ. ಇದನ್ನು ಆಫ್ ಮಾಡಿಬಿಟ್ಟೆ ಹಾಕತ್ತಿದ್ದೀನಿ. ಶೇಂಗಾ ಕಾಳು ಬೀಜ ಹೆಂಗಂದ್ರೆ ಹೋದ್ ಸರಿ ಹೆಂಗೆ ಮಾಡಿಬಿಟ್ಟಿದೆ ಅಂದರೆ ಬದಲೇ ಹಾಕ್ಬಿಟ್ಟು ಪೂರ್ತಿ ಫಸ್ಟ್ ಹಾಕ್ಬಿಟ್ಟು ಫೈನಲ್ ಗಂಟ ಅದನ್ನೇ ಹುರಿದ್ಬಿಟ್ಟಿದೆ. ಅದು ಚೆನ್ನಾಗಿ ಬಂದಿರಲಿ, ಎಲ್ಲ ಮೆತ್ತ ಥರ ಆಗ್ಬಿಟ್ಟಿದ್ದಾವೆ. ಸರಿ ಅದಕ್ಕೆ ಹುರಿದ್ಬಿಟ್ಟು ಮಡಗಿಸ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿಸ್ತಿದ್ದೀನಿ. ಪೂರ್ತಿ ಹಾಕ್ತಿದ್ರೆ ಎಲ್ಲನೂ ವಯಸ್ಸಾಯಿತು. ಪುಳಿಯೋಗರೆ ಇನ್ನೇನಿದ್ರು ಹಾಕಿ ತಿನ್ನೋದಷ್ಟೇ. ನಮ್ಮಪ್ಪ ಮಾಡಿರೋ ಪುಳಿಯೋಗರೆ ಟೇಸ್ಟ್ ನೋಡೋದ, ಟೇಸ್ಟ್ ನೋಡ್ಬಿಟ್ಟು ಯಾವ ಥರ ಆಯಿತು ಅಂತ ಹೇಳ್ತೀನಿ. ನಾಳೆ ನೋಡು. ಆದರೆ ನಾಳೆ ನನ್ನ ತಂಗಿ ಕೈಲೇ ಏನಾರು ಮಾಡಿಸ್ತೀನಿ ನೋಡೋದ ಗೈಸ್. ನನ್ನ ತಂಗಿ ಅವಳಿಗೆ ಹೇಳಿ ಮಾಡಿಸೋದು ಭಾರಿ ಕಷ್ಟ ಐತೆ. ಆ ಕಷ್ಟನೇ ಇಷ್ಟಪಟ್ಟು ಮಾಡ್ತೀನಿ ನೋಡೋದ. ಪುಳಿಯೋಗರೆ ನೋಡಿ ಈ ಥರ ಕಾಣ್ತೈತೆ. ಇವಾಗ ಲಾಸ್ಟ್ ಎಲ್ಲ ಚೆಂದಾಗಿ ಬೆಂದೈತೆ. ಕೊತ್ತಂಬರಿ ಸೊಪ್ಪು ಈ ಅರ್ಧ ಈ ಬಿಸಿಗೆ ಬಿದ್ದೋಗ್ಬಿಡ್ತದೆ. ಅದೇನೋ ಎಲ್ಲ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾರೆ, ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕೋದು. ಏನಕ್ಕೆ ಹಾಕ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಲಾಸ್ಟಲ್ಲಿ. ಬಟ್ ಲಾಸ್ಟಲ್ಲಿ ಹಾಕೋದೇ ಸರಿ ಅನಿಸುತ್ತೆ, ಬೆಟರ್ ಅನಿಸುತ್ತೆ ಒಟ್ಟಿನಲ್ಲಿ. ಅದಕ್ಕೆ ಲಾಸ್ಟಲ್ಲಿ ಹಾಕಿದ್ದೀನಿ. ಇವಾಗ ಹಾಕೋ ಊಟ ಮಾಡೋದು ಅಷ್ಟೇ ಗೈಸ್. ಇವಾಗ ಹಾಕೊಂಡು ಊಟ ಮಾಡ್ತಿರೋದೆ. ಇವಳು ಅಲ್ಲಿ ಊಟ ಮಾಡಿದ್ದಾಳೆ. ಏನು ಮಾಡೋ ಊಟ ಪುಳಿಯೋಗರೆ ಮಾಡಿರೋದು. ಚಿಕನ್ ಮಾಡಿದ್ರು ಅಂತಲ್ವ ಆಚೂರು ಮನೇಲಿ. ಇವಳು ಹೇಳ್ತಲ್ವ ಇಲ್ಲಿ ನೀನು ಉಪಸ್ತಪ್ಪ ಆ ಹಬ್ಬ ಈ ಹಬ್ಬ ಅಂಕ ಸುಮ್ಮನೆ ನಮ್ಗೆ ಅದೇನು ಹೇಳ್ತಾರಲ್ಲ ಹಂಗ ಅಲ್ಲಿ ಮಾಡ್ದೆ ಹೇಳ್ತಿಲ್ಲ. ಅವಳು ಚಿಕನ್ ತಿನ್ಕೊಂಬಂದಿತ್ತ ಮ್ಯಾಡಿ ಇದೆ ಅಕ್ಕ. ಇನ್ನೂ ಸುಮ್ಮನಿಕ ಸುಮ್ಮನೆ ಏನಕ್ಕೆ ಇದ್ದ ಗೊತ್ತು ಟೈಮ್ ಪ್ರಕಾರ ಏನೂ ಇಲ್ಲ ಗೈಸ್. ಇದಕ್ಕೆ ಇವಾಗ ರೋಗಗಳು. ಅಲ್ಲಿ ನೋಡಿ ಆಗಲೇ ಮನಿಕತ್ತ ಊಟ ಮಾಡಲ್ವ ನೀನು? ಗೈಸ್ ನಮ್ಮ ತಾಯಿ 1 ಗಂಟೆ ರಾತ್ರಿ ಎದ್ದು ತಿನ್ಲಿ, ನಾವು ಊಟ ಮಾಡ್ಕೊಂಡು ಮನಿಕತ್ತೀವಾಗ ಟೈಮ್ ಸೆನ್ಸ್ ಇಲ್ಲ. ಎಷ್ಟೊತ್ತಿಗೆ ಮನಿಕಬೇಕು ಅನ್ನೋದು. ಎದ್ದೇಳೋದು ಮಾತ್ರ 5:15 ಎದ್ದು ಬಿಡ್ತಾನೆ. 5:15 6 ಗಂಟೆಗೆ ಎದ್ದು ಬಿಡೋದೆ ನಮ್ಮವ್ವ. ಅದೇ ಇಷ್ಟು ಈಗ ಬೇಗ ಮನಿಕತ್ತಾರ, ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಊಟ ಮಾಡೋದ ಗೈಸ್. ಇವಾಗ ಹೋಗಿ ಅಲ್ಲಿ ಆ ಕಡೆ ನಮ್ಮ ಅಮ್ಮವ್ರ ಮನೆ ಚಿಕನ್ ಸಾರು ಮಾಡಿದರು, ಬಂದವಳೆ. ಇಲ್ಲಿ ನಾವೇ ಈಗ ಪುಳಿಯೋಗರೆ ತಿನ್ಬೇಕು. ಮೊದಲನೇ ತೂತನ್ನ ಇವಾಗ ಬಾಯಿಗೆ ಹಾಕ್ತಿದ್ದೀನಿ, ನೋಡೋದ ಹೆಂಗೈತೆ ಅಂತ. ಸಕ್ಕದಾಗೈತೆ ಮಾತ್ರ. ಸ್ವಲ್ಪ ಹುಳಿ ಆಗ್ಬಿಟ್ಟೈತೆ, ಚೆನ್ನಾಗೈತೆ ಗೈಸ್. GRB ಪುಳಿಯೋಗರೆ ಪ್ಯಾಕೆಟು ಸೂಪರ್ ಆಗೈತೆ. ಚೆನ್ನಾಗೈತೆ ಗೈಸ್, ಸಕ್ಕದ ಮಾಡೋರು ನಮ್ಮಪ್ಪ. ಕಳೆ ಬೀಜ ತಿನ್ನೋದೇ ಒಂದು ಟೇಸ್ಟ್ ಗೈಸ್. ಪುಳಿಯೋಗರೆ ಮಾತ್ರ ಸಿಕ್ಕಾಬಟ್ಟೆ ಟೇಸ್ಟ್ ಇದೆ ಗೈಸ್. ಮಾತ್ರ
ಸಕ್ಕದಾಗ ಐತೆ. ಇದನ್ನು ಹಿಂಗೆ ಎತ್ತು ಮಡಿಕೊಂಡು ಊಟ ಮಾಡಬೇಕು ಅವಾಗವಾಗ ಹಾಕೊಂಡು. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಇದು 1 ತಿಂಗಳು ಗಂಟೆ ಮಡಿಕೋಬೋದಂತೆ, ಏನು ಹೋಗಲ್ವಂತೆ ಈ ಪುಳಿಯೋಗರೆನ. ಬಟ್ ನೋಡೋದ ಎಷ್ಟು ದಿವಸ ಗಂಟೆ ಬರ್ತದೆ. ನಮ್ಮ ಇದರಲ್ಲಿ ಜಾಸ್ತಿ ದಿನ ಬರೋಲ್ಲ. ಇರೋದನ್ನ ಖಾಲಿ ಮಾಡಿಬಿಟ್ಟು ಆಮೇಲೆ ಮಾಡೋದೇ ನಮ್ಮದಿದು, ನಮ್ಮ ಕ್ಯಾಟಗರಿ. ಬಟ್ ಸಾಕಾಗೈತೆ. ನೀವು ಟ್ರೈ ಮಾಡಿ ಬೇಕಾರೆ. ನಾನು ಈ ಥರ ಏನೇನು ಹಾಕಿಸಿದೆ ಅದನ್ನೆಲ್ಲನೂ ಹಾಕ್ಕೊಂಡು ಸಾಕಾಗೈತೆ. ಪುಳಿಯೋಗರೆ ಹಾಕಿ ತಿನ್ಬೇಕು ತಾನೆ? ಹಾಂ, ರಾತ್ರಿ ಸಾರು ತಿಂತಿದ್ದಿಲ್ಲ? ಇಲ್ಲ ಬೆಳಿಗ್ಗೆ ಮಾಡಿರೋದಲ್ವಾ? ಏನವಾ ಪುಳಿಯೋಗರೆ ಹಾಕಿ ತಿನ್ಬೇಕು ತಾನೆ? ನಮ್ಮ ತಾಯಿ ನೋಡಿ ರಾತ್ರಿ ಸಾಂಬಾರು ಹಾಕಿ ತಿಂತೈತೆ ಊಟ.